ಈ MES ಬಗ್ಗೆ ಇದು ಒಂದು ರಾಷ್ಟ್ರೀಯ ಪಕ್ಷ ಅಂತೂ ಅಲ್ವೇ ಅಲ್ಲ, ರಾಜ್ಯದ ಪಕ್ಷನೂ ಅಲ್ಲ, ಮತ್ತು ರಾಜ್ಯದಲ್ಲಿ ಅನ್ರಿಕಗ್ನೈಸ್ಡ್ ಪಕ್ಷಗಳು ಅಂತ ಇದೆ, ಅನಧಿಕೃತ ಪಕ್ಷಗಳು ಅಂತಿದೆ, ಅದು ಅಲ್ಲ. ಅದು ಕೇವಲ ಒಂದು ಪುಂಡರ ಗುಂಪಾಗಿ ಆಗಿದೆಯೇ ವಿನಃ ಮರಾಠಿ ಭಾಷಿಕರೆಲ್ಲರನ್ನೂ ಪ್ರತಿನಿಧಿಸುವಂಥದ್ದಲ್ಲ. ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ದಾವೆಯನ್ನು ಹೂಡುತ್ತೆ ಕರ್ನಾಟಕ ಸರ್ಕಾರದ ವಿರುದ್ಧ. ಏನು? ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ. ರಾಜ್ಯಗಳ ಮರುವಿಂಗಡಣೆ ಆಗಿದ್ದು ಅದು ಸರಿಯಲ್ಲ, ಭಾಷಾ ಮರುವಿಂಗಡಣೆ ಆಗಿದ್ದು ಸರಿಯಲ್ಲ ಅಂತೇಳಿ ಹೇಳಿ ಬೆಳಗಾವಿಯನ್ನು ಇಲ್ಲಿಗೆ ಸೇರಿಸಬೇಕು ಅಂತ ದಾವೆ ಹೂಡಿದ್ರೆ ಅದನ್ನು ಸುಪ್ರೀಂ ಕೋರ್ಟ್ ಮಾನ್ಯ ಮಾಡಬೇಕಾಗಿತ್ತಾ? ಅದೊಂದು ಪ್ರಶ್ನೆ 48 ವರ್ಷಗಳ ನಂತರ. ಅದಲ್ಲದೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಸರಿನೋ ತಪ್ಪೋ ಆ ದಾವೆ ಇವತ್ತು ಅಡ್ಮಿಟ್ ಆಗಿದೆ, ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ವಿಚಾರಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯ ಪುಂಡಾಟಿಕೆ ಮಾಡಬಹುದಾ? ಹಾಗಾದರೆ ನಿಮಗೆ ಸುಪ್ರೀಂ ಕೋರ್ಟಿನ ಮೇಲೆ ವಿಶ್ವಾಸ ಇಲ್ವಾ? ಮಹಾಜನ ವರದಿ ಜಾರಿಯಾಗಬೇಕು ಅಂಥೇಳಿ ನಮ್ಮಲ್ಲಿ ಒಂದು ಕೂಗೆದ್ದಿದೆ. ಆದರೆ ಮಹಾಜನ ವರದಿಯನ್ನು ನಾವು ಅಧ್ಯಯನ ಮಾಡಿದೀವ? ಸಂಗೊಳ್ಳಿ ರಾಯಣ್ಣ ಒಂದು ಸಮುದಾಯದ, ಒಂದು ರಾಜ್ಯದ ವ್ಯಕ್ತಿ ಅಲ್ಲ. ಅವರು ಇಡೀ ದೇಶ ಎದ್ದು ನಿಂತು ಬ್ರಿಟಿಷರನ್ನ ಎದುರಿಸಿದಂಥ ಆ ಕೆಚ್ಚಿನ ಪ್ರತೀಕ. ಹಾಗೆಯೇ ಶಿವಾಜಿ ಕೂಡ ಅವರು ಒಂದು ಭಾಷೆಗೆ ಸಂಬಂಧಪಟ್ಟವರಲ್ಲ. ಇವತ್ತು ಭಾಷಾವಾರು ವಿಂಗಡಣೆ ಆಗಿದ್ದು ಸರಿನಾ? ಅದರಲ್ಲಿ ದೇಶದ ಐಕ್ಯತೆ ನಾವು ಅದನ್ನು ಸಾಧಿಸ್ಲಿಕ್ಕೆ ಆಯ್ತಾ? ಇದೊಂದು ಬಹಳ ದೊಡ್ಡ ಪ್ರಶ್ನೆ. ನಾವು ಜಾತಿಗಳ ಮಧ್ಯೆ ಸಂಘರ್ಷವನ್ನು ಉಂಟು ಮಾಡಿ ಹೇಗೆ ಬ್ರೇಕ್ ಇಂಡಿಯಾ ಫೋರ್ಸ್ಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾವೆ, ಹಾಗೆ ಭಾಷೆಯನ್ನೂ ನಾವು ವಿಭಜನೆಯ ಮಾಧ್ಯಮವಾಗಿ ಬಳಸ್ಕೊಂಡ್ರೆ ದೇಶದ ಐಕ್ಯತೆಗೆ, ಸಮಗ್ರತೆಗೆ ಹೇಗೆ ಮಾರಕವಾಗಬಹುದು ಅನ್ನೋದನ್ನು ಬಾಬಾ ಸಾಹೇಬರು ಅಂದಿನ ದಿನ 1948ರಲ್ಲೇ ಈ ಮಾತುಗಳನ್ನು ಹೇಳಿದ್ರು. ಬೆಳಗಾವಿಯಲ್ಲಿ ಭಾಷೆಯ ಹೆಸರಿನಲ್ಲಿ ನಡೀತಾ ಇರುವಂಥ ಹಿಂಸಾಚಾರ, ದೌರ್ಜನ್ಯ ನೋಡ್ತಾ ಇದ್ದೀರಿ. MESಗೆ ಸೇರಿದಂಥ ಕಾರ್ಯಕರ್ತರು ಅನೇಕ ಅಂಗಡಿ ಮುಗ್ಗಟ್ಟುಗಳನ್ನು, ಬಸ್ಗಳನ್ನು, ವಾಹನಗಳನ್ನು, ಕಚೇರಿಗಳನ್ನು ಮತ್ತು ಸಾರ್ವಜನಿಕರನ್ನು ಹೇಗೆ ಹಿಂಸೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಈ MES ಬಗ್ಗೆ ನಾವು ಒಂಚೂರು ಅಧ್ಯಯನ ಮಾಡುವಂಥ ಅಗತ್ಯ ಇದೆ. ಇದು ಏನು ಅಂತ ನಾನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನ ವೆಬ್ಸೈಟ್ನಲ್ಲಿ ನೋಡಿದೆ. ಇದು ಒಂದು ರಾಷ್ಟ್ರೀಯ ಪಕ್ಷ ಅಂತೂ ಅಲ್ವೇ ಅಲ್ಲ, ರಾಜ್ಯದ ಪಕ್ಷನೂ ಅಲ್ಲ, ಮತ್ತು ರಾಜ್ಯದಲ್ಲಿ ಅನ್ರಿಕಗ್ನೈಸ್ಡ್ ಪಕ್ಷಗಳು ಅಂತ ಇದೆ, ಅನಧಿಕೃತ ಪಕ್ಷಗಳು ಅಂತಿದೆ, ಅದು ಅಲ್ಲ. ಹಾಗಾದರೆ ಏನಿದು? ಇವರು ಚುನಾವಣೆಗೆ ನಿಲ್ತಾರೆ, ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ತಾರೆ, ಆದರೆ ನಮಗೊಂದು ಕಲ್ಪನೆ ಏನಂದರೆ ಇದೊಂದು ರಾಜಕೀಯ ಪಕ್ಷ ಅಂತ. 1948ರಲ್ಲಿ ಈ MES ಹುಟ್ಕೊಂಡು ಬೆಳಗಾವಿಯನ್ನು ಸೇರಿಸೋ ಒಂದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಇದು ಹುಟ್ಕೊಳ್ತು. ಅದರ ನಂತರದಲ್ಲಿ ಬೀದರದ ಔರಾದ್ನಿಂದ ಹಿಡಿದು ಬೆಳಗಾವಿಯವರೆಗೆ ಅನೇಕ ಕಡೆ ಇವರು ಚುನಾವಣೆಗೆ ನಿಲ್ತಾ ಇದ್ದರು. ಅಲ್ಲಿ ಇವರಿಗೆ ಸಾಕಷ್ಟು ಬೆಂಬಲ ಇತ್ತು ಅಂತ ಇವರು ಹೇಳ್ಕೊತಾ ಇದ್ದರು. ಆದರೆ ಕಡೆಗೆ ಇದೊಂದು ಕೇವಲ ಒಂದು ಗುಂಪಾಗಿ, ಇತ್ತೀಚೆಗೆ ಒಂದು ದೌರ್ಜನ್ಯ ಮಾಡುವಂಥವರ ಒಂದು ಸಣ್ಣ ಗುಂಪಾಗಿ ಇವತ್ತು ಪರಿವರ್ತನೆ ಹೊಂದಿದೆ. ಇದೊಂದು ರಾಜಕೀಯ ಪಕ್ಷ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆನೇ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಇದನ್ನು ಚುನಾವಣಾ ಆಯೋಗ ಇದನ್ನು ಸ್ಪಷ್ಟೀಕರಣ ನೀಡಬೇಕು. ಇದು ಒಂದು. ಎರಡನೇದು ನೋಡಿ, 2004ರಲ್ಲಿ ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ದಾವೆಯನ್ನು ಹೂಡುತ್ತೆ ಕರ್ನಾಟಕ ಸರ್ಕಾರದ ವಿರುದ್ಧ. ಏನು? ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ. ನಮ್ಮ ಸಂವಿಧಾನದ ಆರ್ಟಿಕಲ್ 131ರ ಪ್ರಕಾರ ಒಂದು ರಾಜ್ಯ ಇನ್ನೊಂದು ರಾಜ್ಯದ ಮೇಲೆ ದಾವೆ ಹೂಡಬೇಕಾದ್ರೆ ನೇರವಾಗಿ ಸುಪ್ರೀಂ ಕೋರ್ಟ್ನಲ್ಲೇ ದಾವೆ ಹೂಡಬೇಕು. ಯಾಕೆಂದರೆ ಬೇರೆ ಹೈಕೋರ್ಟ್ನಲ್ಲಿ ಹಾಕ್ಲಿಕ್ಕಾಗಲ್ಲ. ಈಗ ನೀವು ಬಾಂಬೆ ಹೈಕೋರ್ಟಲ್ಲಿ ಹಾಕ್ತೀರಿ, ಕರ್ನಾಟಕ ಹೈಕೋರ್ಟಲ್ಲಿ ಹಾಕ್ತೀರಿ, ಹಂಗೆ ಬರಲ್ಲ. ಅದನ್ನು ಸುಪ್ರೀಂ ಕೋರ್ಟಲ್ಲೇ ಹೂಡಬೇಕು. ಆ ದಾವೆಯನ್ನು ಹೂಡಿ ಬೆಳಗಾವಿ ನಮಗೆ ಸೇರಬೇಕು ಅಂತ ಇವರು ಹೇಳ್ತಾರೆ. 48 ವರ್ಷಗಳ ನಂತರ ಒಂದು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿನ ಮುಂದೆ ನೀವು ರಾಜ್ಯಗಳ ಮರುವಿಂಗಡಣೆ ಆಗಿದ್ದು ಅದು ಸರಿಯಲ್ಲ, ಭಾಷಾ ಮರುವಿಂಗಡಣೆ ಆಗಿದ್ದು ಸರಿಯಲ್ಲ ಅಂಥೇಳಿ ಹೇಳಿ ಬೆಳಗಾವಿಯನ್ನು ಇಲ್ಲಿಗೆ ಸೇರಿಸಬೇಕು ಅಂತ ದಾವೆ ಹೂಡಿದ್ರೆ ಅದನ್ನು ಸುಪ್ರೀಂ ಕೋರ್ಟ್ ಮಾನ್ಯ ಮಾಡಬೇಕಾಗಿತ್ತಾ? ಅದೊಂದು ಪ್ರಶ್ನೆ 48 ವರ್ಷಗಳ ನಂತರ. ಅದಲ್ಲದೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಸರಿನೋ ತಪ್ಪೋ ಆ ದಾವೆ ಇವತ್ತು ಅಡ್ಮಿಟ್ ಆಗಿದೆ, ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ವಿಚಾರಣೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯ ಪುಂಡಾಟಿಕೆ ಮಾಡಬಹುದಾ? ಹಾಗಾದರೆ ನಿಮಗೆ ಸುಪ್ರೀಂ ಕೋರ್ಟಿನ ಮೇಲೆ ವಿಶ್ವಾಸ ಇಲ್ವಾ? ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡಿದ್ದಕ್ಕೆ ಅಂದರೆ ಸುಪ್ರೀಂ ಕೋರ್ಟಿನ ಮೇಲೆ ಇದೇನು ಒತ್ತಡ ತಂತ್ರನಾ? ನೀವು ಒಂದು ವೇಳೆ ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸದೇ ಇದ್ದರೆ ನೋಡಿ ಹೀಗೆ ಹಿಂಸಾಚಾರ ಮಾಡ್ತೀವಿ, ಅಲ್ಲಿ ಸದನ ನಡೀತಾ ಇದ್ದರೆ ನಾವು ಗಲಾಟೆ ಮಾಡ್ತೀವಿ, ಅಲ್ಲಿ ಕನ್ನಡಿಗರನ್ನು ನಾವು ಹೊಡಿತೀವಿ, ಇದೇನಿದು? ಒಮ್ಮೆ ನೀವು ಕೋರ್ಟಿಗೆ ಹೋದ್ಮೇಲೆ, ಅದು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಹೋದ್ಮೇಲೆ ಈ ರೀತಿಯ ಪುಂಡಾಟಿಕೆಯನ್ನು ಯಾರೂ ಮಾಡಬಾರ್ದು. ಇದು ಒಂದು. ಮತ್ತು ಸುಪ್ರೀಂ ಕೋರ್ಟ್ ಕೂಡ ಇದನ್ನು ಗಮನಿಸಬೇಕು. ನಮ್ಮ ರಾಜ್ಯ ಸರ್ಕಾರ ಕೂಡ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ನಡೆದಂಥ ಹಿಂಸಾಚಾರವನ್ನು ಅವರ ಗಮನಕ್ಕೆ ತಂದು ನಿಜವಾಗ್ಲೂ ಈ ಮಹಾರಾಷ್ಟ್ರದ ಈ ಅರ್ಜಿಯ ಪ್ರಸ್ತುತತೆ ಇನ್ನೂ ಇದೆಯಾ, ಸುಪ್ರೀಂ ಕೋರ್ಟಿಗೆ ಅವರು ಗೌರವ ಕೊಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಇವತ್ತು ನಮ್ಮ ರಾಜ್ಯ ಸರ್ಕಾರ ಜವಾಬ್ದಾರಿಯುತವಾಗಿ ಎತ್ತಬೇಕಾಗಿದೆ.
ಇದರ ಜೊತೆಗೆ ನಮ್ಮಲ್ಲಿ ಒಂದು ಕಲ್ಪನೆ ಏನಿದೆ, ಮಹಾಜನ ವರದಿ ಜಾರಿಯಾಗಬೇಕು ಅಂಥೇಳಿ ನಮ್ಮಲ್ಲಿ ಒಂದು ಕೂಗೆದ್ದಿದೆ. ಬಹಳಷ್ಟು ಬಾರಿ ನಾವು ಇದನ್ನು ಕೇಳ್ತೀವಿ. ಆದರೆ ಮಹಾಜನ ವರದಿಯನ್ನು ನಾವು ಅಧ್ಯಯನ ಮಾಡಿದ್ದೀವಾ? ಇದರ ಬಗ್ಗೆ ನಮಗೆ ಎಷ್ಟು ಗೊತ್ತು? ಇದನ್ನು ನಾವು ಇವತ್ತು ಪ್ರಶ್ನಿಸ್ಕೊಳ್ಬೇಕಾಗಿದೆ. ಮಹಾಜನ ವರದಿನಲ್ಲಿ ಕರ್ನಾಟಕದ 262 ಹಳ್ಳಿಗಳನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂಥೇಳಿ ಶಿಫಾರಸು ಮಾಡಲಾಗಿದೆ. ಇದರಲ್ಲಿ ಖಾನಾಪುರನೂ ಸೇರುತ್ತೆ, ನಂದಗಡನೂ ಸೇರುತ್ತೆ, ನಿಪ್ಪಾಣಿನೂ ಸೇರುತ್ತೆ. ಇವು ಹಳ್ಳಿಗಳಲ್ಲ, ಇವತ್ತು ಪಟ್ಟಣಗಳು. ಇವುಗಳನ್ನು ನಾವು ಮಹಾರಾಷ್ಟ್ರಕ್ಕೆ ಬಿಟ್ಕೊಡ್ಬೇಕು. ಹಾಗೆಯೇ ಕಾಸರಗೋಡು ನಮಗೆ ಸೇರಬೇಕು, ಸೋಲಾಪುರ ನಮಗೆ ಸೇರಬೇಕು, ಹೀಗೆ ಬೆಳಗಾವಿ ನಮ್ಮಲ್ಲೇ ಇರಬೇಕು. ಆದರೆ ಬೆಳಗಾವಿಯ ಹೊರವಲಯದ ಇವತ್ತು ಹಳ್ಳಿಗಳೇನಿದ್ದಾವೆ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಆಗ್ಬೋದು, ಅಥವಾ ಬೆಳಗಾವಿಯ ಹೊರವಲಯದ ಅನೇಕ ಭಾಗಗಳಾಗ್ಬೋದು, ಅವೆಲ್ಲ ಮಹಾರಾಷ್ಟ್ರಕ್ಕೆ ಹೋಗಬೇಕು ಅಂತ ಮಹಾಜನ ವರದಿನಲ್ಲಿ ಹೇಳಿದೆ. ಕೇವಲ ಪಟ್ಟಣ ಮಾತ್ರ ಕರ್ನಾಟಕಕ್ಕೆ ಉಳಿತದೆ ಅಂತ. ಇದನ್ನು ಇವತ್ತು ಮಹಾರಾಷ್ಟ್ರ ತಿರಸ್ಕಾರ ಮಾಡಿದೆ. ಕರ್ನಾಟಕ ಏನು ಹೇಳಿದೆ? ನೀವು ಮಹಾಜನ ವರದಿಯನ್ನು ಒಪ್ಕೊಳ್ಳೋದಾದರೆ ಸಂಪೂರ್ಣವಾಗಿ ಒಪ್ಕೊಳ್ಳಿ, ಇಲ್ಲ ಅಂದರೆ ಇವತ್ತು ಹೇಗಿದೆ ಹಾಗೇ ಇರಲಿ ಅಂಥೇಳಿ ಕರ್ನಾಟಕ ಸರ್ಕಾರ ಹೇಳಿದೆ. ಇದೊಂದು ಖಚಿತವಾದಂಥ ಸ್ಪಷ್ಟವಾದಂಥ ನಿಲುವು. ಇವತ್ತು ಭಾಷಾವಾರು ವಿಂಗಡಣೆ ಆಗಿದ್ದು ಸರಿನಾ? ಅದರಲ್ಲಿ ದೇಶದ ಐಕ್ಯತೆ ನಾವು ಅದನ್ನು ಸಾಧಿಸ್ಲಿಕ್ಕೆ ಆಯ್ತಾ? ಇದೊಂದು ಬಹಳ ದೊಡ್ಡ ಪ್ರಶ್ನೆ. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕದಿಂದನೇ ನಾನು ಓದಿ ಹೇಳ್ತೇನೆ ನಿಮಗೆ. ಇವತ್ತು ಭಾಷಾವಾರು ಪ್ರಾಂತ್ಯ ಮಾಡಬೇಕಾದ್ರೆ ನಮ್ಮ ಭಾರತದ ಐಕ್ಯತೆಗೆ ಇದು ಪೂರಕನ ಮಾರಕನ ಅನ್ನೋದ್ರ ಬಗ್ಗೆ ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ನೋಡೋಣ. ಇದು ನಮ್ಮ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶನಾಲಯ ಈ ಪುಸ್ತಕವನ್ನು ಪ್ರಕಟ ಮಾಡಿದೆ. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರಹಗಳು ಮತ್ತು ಭಾಷಣಗಳು, ಪಾಕಿಸ್ತಾನ ಅಥವಾ ಭಾರತದ ವಿಭಜನೆ ಅಂತೇಳಿ ಆ ಪುಸ್ತಕದಿಂದ ಆಯ್ದಂಥ ಒಂದು ಭಾಗವನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತೇನೆ. ಬಾಬಾ ಸಾಹೇಬರು ಹೇಳ್ತಾರೆ, ಮೊದಲನೇದೆಂದರೆ ಹಿಂದೂ ಪ್ರಾಂತ್ಯಗಳ ನಡುವಿನ ಸಾಂಸ್ಕೃತಿಕ ಭೇದ ಭಾವ ಯಾವ ಆಧಾರದಿಂದ ನೋಡಿದರೂ ಹಿಂದೂ ಪ್ರಾಂತ್ಯಗಳಲ್ಲೆಲ್ಲ ಒಂದು ಸಂತುಷ್ಟ ಕುಟುಂಬದಂತಿರಲಿಲ್ಲ. ಬಂಗಾಳಿಗಳ ಮತ್ತು ರಾಜಪುತ್ರರ ಮತ್ತು ಮದರಾಸಿಗಳ ಬಗ್ಗೆ ಸಿಖ್ಖರಿಗೆ ಯಾವುದೇ ಮೃದುಭಾವವಿದೆ ಎಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ. ಬಂಗಾಳಿ ತನ್ನನ್ನು ಮಾತ್ರ ಪ್ರೀತಿಸುತ್ತಾನೆ, ಮದ್ರಾಸಿನವನು ತನ್ನ ಪ್ರಪಂಚಕ್ಕೆ ಅಂಟಿಕೊಂಡಿದ್ದಾನೆ. ಮರಾಠಿಗಳ ಬಗ್ಗೆ ಹೇಳುವುದಾದರೆ, ಭಾರತದಲ್ಲಿ ಮುಸಲ್ಮಾನ್ ಸರ್ವಾಧಿಕಾರವನ್ನು ನಾಶಪಡಿಸಲು ಯಾರು ಪಣ ತೊಟ್ಟಿದ್ದರೋ ಅವರೇ ಹಿಂದೂಗಳಿಗೆ ವಿಪತ್ತಾಗಿ ಪರಿಣಮಿಸಿದರು. ಇತರ ಹಿಂದೂಗಳನ್ನು ಪೀಡಿಸಿ ಸುಮಾರು 1 ಶತಮಾನದವರೆಗೆ ಮರಾಠರು ಅವರನ್ನು ತಮ್ಮ ಅಧೀನದಲ್ಲಿರಿಸಿಕೊಂಡಿದ್ದರು. ಹಿಂದೂಗಳ ನಡುವೆ ಪರಸ್ಪರ ಸಂಬಂಧ ಬೆಸುಗೆ ಮಾಡುವಂಥ ಯಾವುದೇ ಸಾಮಾನ್ಯ ಸಂಪ್ರದಾಯವಾಗಲಿ ಅಥವಾ ಆಸಕ್ತಿಗಳಾಗಲಿ ಹಿಂದೂ ಪ್ರಾಂತ್ಯಗಳಲ್ಲಿಲ್ಲ. ತದ್ವಿರುದ್ಧವಾಗಿ, ಇದನ್ನು ಗಮನಿಸಿ ನೋಡಿ, ತದ್ವಿರುದ್ಧವಾಗಿ ಭಾಷೆ ಜನಾಂಗಗಳ ನಡುವಿನ ಭೇದ ಭಾವಗಳು ಮತ್ತು ಹಿಂದಿನ ದಿನಗಳಲ್ಲಾದ ಸಂಘರ್ಷಣೆಗಳ ನೆನಪುಗಳು ಅವರನ್ನು ವಿಭಜಿಸಬಲ್ಲಂತಹ ಅತ್ಯಂತ ಪ್ರಬಲ ಶಕ್ತಿಗಳಾಗಿವೆ. ಹಿಂದೂಗಳು ಒಟ್ಟಾಗುತ್ತಿದ್ದಾರೆ ಎಂಬುದು, ಐಕ್ಯಮತದಿಂದ ಕೂಡಿ ಒಂದು ರಾಷ್ಟ್ರವಾಗುವಂತೆ ಅವರ ಮೇಲೆ ಚೇತನ ಒಂದು ಪ್ರಭಾವ ಬೀರುತ್ತಿದೆ ಎಂಬುದು ನಿಜ. ಒಂದು ರಾಷ್ಟ್ರವಾಗಿ ಆಗುವ ಪ್ರಕ್ರಿಯೆಯಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ಆದರೆ ಆ ಪ್ರಕ್ರಿಯೆಯು ಪೂರ್ಣವಾಗುವ ಮೊದಲೇ ಅದಕ್ಕೆ ಹಿನ್ನಡೆಯುಂಟಾಗಬಹುದು. ಇಂತಹ ಹಿನ್ನಡೆಯು ಇಡೀ ಶತಮಾನದ ಶ್ರಮವನ್ನೇ ಹಾಳು ಮಾಡಬಹುದು ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ಅಂದರೆ ಭಾಷೆಯನ್ನು ಒಂದು ವಿಭಜನೆಯ ಮಾಧ್ಯಮವಾಗಿ ನಾವು ಬಳಸ್ಕೊಂಡ್ರೆ, ನಾವು ಜಾತಿಗಳ ಮಧ್ಯೆ ಸಂಘರ್ಷವನ್ನು ಉಂಟು ಮಾಡಿ ಹೇಗೆ ಬ್ರೇಕ್ ಇಂಡಿಯಾ ಫೋರ್ಸ್ಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾವೆ, ಹಾಗೆ ಭಾಷೆಯನ್ನೂ ನಾವು ವಿಭಜನೆಯ ಮಾಧ್ಯಮವಾಗಿ ಬಳಸ್ಕೊಂಡ್ರೆ ದೇಶದ ಐಕ್ಯತೆಗೆ, ಸಮಗ್ರತೆಗೆ ಹೇಗೆ ಮಾರಕವಾಗಬಹುದು ಅನ್ನೋದನ್ನು ಬಾಬಾ ಸಾಹೇಬರು ಅಂದಿನ ದಿನ 1948ರಲ್ಲೇ ಈ ಮಾತುಗಳನ್ನು ಹೇಳಿದರು. ಇದನ್ನು ನಾವು ಗಂಭೀರವಾಗಿ, ಈ ಎಚ್ಚರಿಕೆಯನ್ನು ನಾವು ಗಂಭೀರವಾಗಿ ತಗೊಂಡಿಲ್ಲ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಇವತ್ತು ರಾಜ್ಯ ಸರ್ಕಾರ ಒಂದು ವಿಚಾರವನ್ನು ಚಿಂತನೆ ಮಾಡ್ತಾ ಇದೆ, MES ಅನ್ನು ಬ್ಯಾನ್ ಮಾಡಬೇಕಾ ಅನ್ನೋವಂಥದ್ದು. ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ರಾಜ್ಯ ಸರ್ಕಾರಕ್ಕೂ ಯಾವ ಸಂಘಟನೆಯನ್ನು ಬ್ಯಾನ್ ಮಾಡಲಿಕ್ಕೆ ನೇರವಾದ ಅಧಿಕಾರ ಇಲ್ಲ ಅಂತ ನಂಗೆ ಅನಿಸುತ್ತೆ. ಅದು ಬ್ಯಾನ್ ಮಾಡೋ ಅಗತ್ಯತೆ ಇದೆ, ಅದು ಬೇರೆ ವಿಚಾರ. ಆದರೆ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ. ಅದು UAPA ಅಥವಾ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಪ್ರದತ್ತವಾಗಿರುವಂಥ ಅಧಿಕಾರ. ಇವತ್ತು ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಇವತ್ತು ಭಾರತದಲ್ಲಿ ಯಾವ್ಯಾವ ಸಂಘಟನೆಗಳನ್ನು ಮತ್ತು ರಾಜಕೀಯ ಪಕ್ಷಗಳನ್ನು ಬ್ಯಾನ್ ಮಾಡಲಾಗಿದೆ ಅಂಥೇಳಿ ಅವರ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದೆ. ಆದರೆ ಯಾವುದೇ ಒಂದು ಸಂಘಟನೆಯನ್ನಾಗಲಿ ಪಕ್ಷವನ್ನಾಗಲಿ ನೀವು ಬ್ಯಾನ್ ಮಾಡಿದ್ರೆ ಅದರಿಂದ ಏನಾಗುತ್ತೆ? ಬ್ಯಾನ್ ಮಾಡಿದ್ರೆ ಒಂದಿಷ್ಟು ಮಟ್ಟಿನ ಸಿಂಪತಿ ಹುಟ್ಕೊಳ್ಳುತ್ತೆ. ಅಯ್ಯೋ ಪಾಪ, ಅವರೇನೋ ಕೆಲಸ ಮಾಡ್ತಾಯಿದ್ರು, ಇವರು ಬ್ಯಾನ್ ಮಾಡಿಬಿಟ್ರು ಅಂತೇಳಿ ಮತ್ತಷ್ಟು ವ್ಯಗ್ರವಾಗಲಿಕ್ಕೆ, ಮತ್ತಷ್ಟು ಜನರ ನೆಮ್ಮದಿಯನ್ನು ಹಾಳು ಮಾಡಲಿಕ್ಕೆ, ಒಗ್ಗಟ್ಟನ್ನು ನಾಶ ಮಾಡಲಿಕ್ಕೆ ಇದೊಂದು ದಾರಿ ಆಗುತ್ತೆ. ಇದು ಒಂದು. ಎರಡನೇದು, ನೀವು ಈ ಹೆಸರಿನಲ್ಲಿ ಬ್ಯಾನ್ ಮಾಡಿದ್ರೆ ಇನ್ನು ಸಂಘಟನೆಗಳು ಬೇರೆ ಹೆಸರಿನಲ್ಲಿ ಕೆಲಸ ಮಾಡ್ತಾರೆ.
ಅದಕ್ಕೆ ಬ್ಯಾನ್ ಮಾಡೋದಾಗಲಿ ಅಥವಾ ಅವರನ್ನು ಯಾವುದೋ ಕಾನೂನು ಕ್ರಮದಿಂದಲೇ ನಾವೆಲ್ಲ ಮಾಡಿಬಿಡ್ತೀವಿ ಅನ್ನುವಂಥದ್ದಲ್ಲ. ನಾನು ಹೇಳೋದು ಬಾಬಾ ಸಾಹೇಬರ ಎಚ್ಚರಿಕೆಯನ್ನು ಮತ್ತು ರಾಷ್ಟ್ರ ನಾಯಕರ ಪ್ರತಿಯೊಬ್ಬರ ಭಾವನೆಗಳನ್ನು, ಅವರ ಸಂದೇಶವನ್ನು ಜನರ ಮಧ್ಯೆ ತೊಗೊಂಡು ಹೋಗುವಂಥದ್ದೇ ನಿಜವಾದ ಇದಕ್ಕೆ ಪರಿಹಾರ ಅಂತ ನಂಗೆ ಅನಿಸುತ್ತೆ. ನೋಡಿ, ಸಂಗೊಳ್ಳಿ ರಾಯಣ್ಣನ ಹೆಸರನ್ನು ನಾವು ಇವತ್ತು ನಮ್ಮ ಬೆಂಗಳೂರಿನ ಕೇಂದ್ರ ರೈಲ್ವೆ ನಿಲ್ದಾಣಕ್ಕೆ ಇಟ್ಟಿದ್ದೀವಿ. ಇಡೀ ದೇಶದ ಜನ ಅಲ್ಲಿಗೆ ಬರ್ತಾರೆ. ಸಂಗೊಳ್ಳಿ ರಾಯಣ್ಣ ಒಂದು ಸಮುದಾಯದ, ಒಂದು ರಾಜ್ಯದ ವ್ಯಕ್ತಿ ಅಲ್ಲ. ಅವರು ಇಡೀ ದೇಶ ಎದ್ದು ನಿಂತು ಬ್ರಿಟಿಷರನ್ನ ಎದುರಿಸಿದಂಥ ಆ ಕೆಚ್ಚಿನ ಪ್ರತೀಕ. ಹಾಗೆಯೇ ಶಿವಾಜಿ ಕೂಡ ಅವರು ಒಂದು ಭಾಷೆಗೆ ಸಂಬಂಧಪಟ್ಟವರಲ್ಲ. ನಾನು ಇದನ್ನು ಮುಖ್ಯವಾಗಿ ಹೇಳ್ತೀನಿ. ಇವತ್ತು MES ಮರಾಠಿಗರನ್ನು ಪ್ರತಿನಿಧಿಸೋದಿಲ್ಲ. ಹಾಗೆ ಇವರು ನಾವು ಮರಾಠಿ ಭಾಷಿಕರು ನಮ್ಮ ಜೊತೆ ಇದ್ದಾರೆ, ಅದು ತಪ್ಪದು. ಹಾಗಿಲ್ಲ. ಅದು ಕೇವಲ ಒಂದು ಪುಂಡರ ಗುಂಪಾಗಿ ಆಗಿದೆಯೇ ವಿನಃ ಮರಾಠಿ ಭಾಷಿಕರೆಲ್ಲರನ್ನೂ ಪ್ರತಿನಿಧಿಸುವಂಥದ್ದಲ್ಲ. ಶಿವಾಜಿ ಮೇಲೆ ಈ MESನವರಿಗೆ ಹಕ್ಕಿದೆಯಾ? ಶಿವಾಜಿ ಏನು ಹೇಳಿದ್ದು? ಹಿಂದವಿ ಸ್ವರಾಜ್ಯವನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದು. ಅವರ ಸಂಕಲ್ಪ ಹಿಂದವಿ ಸ್ವರಾಜ್ಯ ಹೊರತು ಈ ರೀತಿಯ ಭಾಷಾವಾರು ಪ್ರಾಂತ ರಚನೆ ಮಾಡ್ತೀನಿ ಅಂತ ಎಲ್ಲೂ ಕೂಡ ಶಿವಾಜಿಯವರು ಹೇಳಲಿಲ್ಲ. ಅವರು ತುಂಬ ದೊಡ್ಡವರು. ಹಾಗೆ ಸಂಗೊಳ್ಳಿ ರಾಯಣ್ಣ ಕೂಡ ಇಡೀ ದೇಶಕ್ಕೆ ಸಂದೇಶ ಕೊಡುವಂಥ, ಸ್ವಾತಂತ್ರ್ಯದ ಕೆಚ್ಚನ್ನು ಹತ್ತಿಸಿದಂಥ ಒಬ್ಬ ಮಹಾನ್ ವ್ಯಕ್ತಿ. ಇಂಥವರನ್ನು ಯಾವುದೋ ಒಂದು ಪುಂಡರ ಗುಂಪಿಗೆ ನಾವು ಕೇವಲ ಸಮೀಕರಣ ಮಾಡಿ ನೋಡಬಾರ್ದು. ಮತ್ತು ಜನರ ಮಧ್ಯೆ ಭಾಷೆ ಒಂದು ಕಂದರವಾಗಬಾರ್ದು. ಭಾಷೆ ಒಂದು ಜೋಡಿಸುವ ಮಾಧ್ಯಮ ಆಗಬೇಕು, ಹಾಗೂ ದೇಶವನ್ನು ಕಟ್ಟುವಂಥ ಒಂದು ಸಾಮಗ್ರಿ ಆಗಬೇಕು. ಅದು ಆಗುತ್ತೆ. ನಮ್ಮಲ್ಲಿ ಆ ಕೆಚ್ಚಿದೆ, ಆ ಸಂದೇಶಗಳನ್ನು ತಗೊಂಡು ಹೋಗುವಂಥ ನಮ್ಮ ಒಳ್ಳೆತನ ನಮ್ಮಲ್ಲಿ ನೆಲೆಸಿದೆ ಅನ್ನುವಂಥ ವಿಶ್ವಾಸದೊಂದಿಗೆ ನಿಮ್ಮನ್ನು ಬೀಳ್ಕೊಡ್ತೇನೆ. ಧನ್ಯವಾದ.